ಕೊನೆ ನಮಸ್ಕಾರ. ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ಹೆಸರು ಪಾಲಿನೋಮಿಯಲ್ಸ್. ಸರಿ, ಪಾಲಿನೋಮಿಯಲ್ಸ್ ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ನನ್ನ ಹೆಸರು ಎಸ್ ನವೀನ್ ಅಂತ. ಓಕೆ, ಇದಕ್ಕಿಂತ ಮೊದಲು ಭಾಳ ವೀಡಿಯೋಸನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವ್ರು ನಿಮಗೆ ಉಪಯೋಗ ಆಗ್ತಿವೆ ಅಂತ ನಾನು ತಿಳ್ಕೊಳ್ತೀನಿ. ಸರಿ, ನಾನೀಗ IIIT ಮಣಿಪುರಲ್ಲಿ ಗ್ರ್ಯಾಜುಯೇಟ್ ಆಗ್ತಾಯಿದ್ದೀನಿ. ಓಕೆ, BTech ಪರ್ಸೂ ಮಾಡ್ತಾಯಿದ್ದೀನಿ. ಸರಿ, ಈಗ ನಾವು ಪಾಲಿನೋಮಿಯಲ್ಸ್ ಚಾಪ್ಟರ್ನ ಮಾಡೋದಕ್ಕೆ ಇದರಲ್ಲಿ ಏನೇನು ಕಂಟೆಂಟ್ಸನ್ನು ನಾವು ಕವರ್ ಮಾಡ್ತಾಯಿದ್ದೀವಿ ನೋಡೋಣ. ನೋಡಿ, ಮೊದಲನೇದಾಗಿ ನಾವು ಪಾಲಿನೋಮಿಯಲ್ಸ್ ಒಂದು ಓವರ್ವ್ಯೂ ಬಗ್ಗೆ ಹೋಗ್ತೀವಿ. ಅಂದರೆ ಪಾಲಿನೋಮಿಯಲ್ಸ್ ಅಂದರೆ ಏನು, ಹೌದಾ, ಅವ್ರನ್ನ ಯಾಕೆ ಅವಶ್ಯಕತೆ ಬಂತು, ಇವ್ರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ತೀವಿ. ನಂತರ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಓಕೆ, ಡಿಗ್ರಿ ಅಂದರೆ 12th ಮುಗಿಸಿದ ನಂತರ ಮಾಡೋದಲ್ಲ, ಹೌದಾ, ಇಲ್ಲಿರ್ತಕ್ಕಂಥ ಡಿಗ್ರಿ ಬೇರೆ. ಓಕೆ, ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ನೋಡಿ, ನಮಗೂ ಅಷ್ಟೇ ಅಲ್ಲ, ಪಾಲಿನೋಮಿಯಲ್ ಕೂಡ ಏನಿವೆ, ಡಿಗ್ರಿ ಇದೆ. ಸರಿ, ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್. ಪಾಲಿನೋಮಿಯಲ್ಲಿ ಯಾವ್ಯಾವ ರೀತಿ ಟೈಪ್ಗಳಿವೆ. ನೆಕ್ಸ್ಟು ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಓಕೆ, ಜಿಯೋಮೆಟ್ರಿಕಲ್ ಮೀನಿಂಗ್ ಅಂದ್ರೇನು, ನಾವು ಓನ್ಲಿ ಪಾಲಿನೋಮಿಯಲ್ನ ಈಕ್ವೇಷನಲ್ಲಿ ನೋಡಿದ್ವಲ್ವಾ, ಅಂದರೆ ಈಗ ರಿಯಲ್ ವರ್ಲ್ಡಲ್ಲಿ ಯಾವ ರೀತಿ ಕಾಣುತ್ತೆ ಪಾಲಿನೋಮಿಯಲ್ಸು ಅನ್ನೋದ್ರ ಬಗ್ಗೆ ನೋಡೋಣ. ನೆಕ್ಸ್ಟು ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್. ಓಕೆ, ಇಲ್ಲಿ ಝೀರೋಸ್ ಮತ್ತು ಕೋಎಫಿಷಿಯೆಂಟ್ಸ್ ಇರ್ತವೆ ಪಾಲಿನೋಮಿಯಲ್ಸಲ್ಲಿ. ಓಕೆ, ಅವ್ರ ಬಗ್ಗೆ ರಿಲೇಷನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕೊನೆಯದಾಗಿ ಸಮ್ಮರಿಯಲ್ಲಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ಸರಿ, ಈಗ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಕಂಟೆಂಟು ಓವರ್ವ್ಯೂ ಆಫ್ ಎ ಪಾಲಿನೋಮಿಯಲ್. ಓಕೆ, ಈಗ ಪಾಲಿನೋಮಿಯಲ್ಸ್ ಅಂದ್ರೇನು ಹೆಸರಿಂದ ಗೊತ್ತಾಗುತ್ತೆ ನೋಡಿ. ಪಾಲಿನೋಮಿಯಲ್ಸ್ ಅಂದ್ರೇನು, ಓಕೆ, ಪಾಲಿ ಅಂದ್ರೇನು ಬಹಳ ಅಂತ ಅರ್ಥ. ಓಕೆ, ಪಾಲಿ ಅಂದ್ರೇನು ಬಹಳ ಅಂತ ಅರ್ಥ, ಅಥವಾ ಮೆನಿ ಅಂತ ಅರ್ಥ. ಪಾಲಿ ಅಂದರೆ ಮೆನಿ. ಓಕೆ, ನೋಮಿಯಲ್ಸ್ ಅಂದ್ರೇನು ನೇಮ್ಸ್. ಓಕೆ, ನೋಮಿಯಲ್ಸ್ ಅಂದ್ರೇನು ನೇಮ್ಸ್ ಅಥವಾ ನೇಮಿಂಗ್ ಟೆಕ್ನಿಕ್ಸ್ ಅಂತ ಕೂಡ ಕರೀತಾರೆ. ಓಕೆ, ಪಾಲಿನೋಮಿಯಲ್ಸ್ ಅಂದರೆ ಏನು, ಹಲವಾರು ನೇಮಿಂಗ್ ಟೆಕ್ನಿಕ್ಸ್ ಅಂತಲೂ ಹೇಳ್ಬೋದು, ಅಥವಾ ಮೆನಿ ನೇಮಿಂಗ್ ಟೆಕ್ನಿಕ್ಸ್ ಅಂತಲೂ ಹೇಳ್ಬೋದು. ಓಕೆ, ಬಟ್ ಇವು ಯಾಕೆ ಅವಶ್ಯಕತೆ ಬಂತು ಮ್ಯಾಥ್ಸಲ್ಲಿ? ಓಕೆ, ಯಾಕೆ ಅವಶ್ಯಕತೆ ಬಂತು? ಈಗ ನೀವು ಯಾವುದೋ ಒಂದು ಸಿಂಪಲ್ ಇಕ್ವೇಷನ್ ತಗೊಳ್ಳಿ. ಈ ಎಕ್ಸಾಂಪಲ್ಲು x² + 4x + 4 ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, = 0. ಸರಿ, ಇದು ಒಂದು ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನಲ್ಲಿ ನಾವು ಈ ಎಕ್ಸ್ ಅನ್ನೋದನ್ನು ಏನಂತ ಕರಿತಿದ್ವಿ, ವೇರಿಯಬಲ್ ಅಂತ ಕರಿತಿದ್ವಿ, ಹೌದಾ. 10th ಓದಿರ್ತೀರಾ, 9th ಓದಿರ್ತೀರಾ. ಓಕೆ, ಈ ಎಕ್ಸ್ ಅನ್ನೋದೇನು ವೇರಿಯಬಲ್. ಓಕೆ, ಈ ಎಕ್ಸನ್ನು ಏನಂತ ಮಾಡ್ತಿದ್ವಿ, ವೇರಿಯಬಲ್ ಅಂತ ಡಿಸೈಡ್ ಮಾಡಿ ಉಳಿದದ್ದನ್ನು ಏನು ಮಾಡ್ತಿದ್ವಿ, ಕಂಡುಹಿಡಿದ್ಕೊಂತ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ನಾವು ಎಕ್ಸಿನ ಬಗ್ಗೆ ಕಂಡುಹಿಡಿಯೋದನ್ನು ನೋಡ್ಕೊಂಡ್ವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕೆಲವೊಂದು ವ್ಯಾಲ್ಯೂ, ಈಗ ಸಪೋಸ್ ಇಲ್ಲಿ 3 ಇತ್ತು ಅಂತ ತಿಳ್ಕೊಳ್ಳಿ. ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಈ 3 ಆಗಲಿ, ಈ 4, ಹೌದಾ, ಮತ್ತು ಇಲ್ಲಿರ್ತಕ್ಕಂಥ 4, ಈ ನಂಬರ್ಗಳ ನಡುವೆ ಏನು ರಿಲೇಷನ್ ಇದೆ, ಹೌದಾ, ಯಾವ ರೀತಿ ಇವು ಒಂದು ಇಕ್ವೇಷನ್ನ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಏನು ಮಾಡ್ತೀವಿ ನಾವು ಈ ಪೂರಾ ಪಾಠದಲ್ಲಿ ಓದ್ಕೊಳ್ತೀವಿ. ಸರಿ, ಈಗ ಇಲ್ಲಿ ನೋಡಿ, ಇನ್ ಕ್ಲಾಸ್ 9th, ಓಕೆ, ನಿಮ್ಮ 9ನೇ ತರಗತಿಯಲ್ಲಿ ಯು ಹ್ಯಾವ್ ಸ್ಟಡಿಡ್ ಪಾಲಿನೋಮಿಯಲ್ಸ್ ಇನ್ 1 ವೇರಿಯಬಲ್. ಓಕೆ, ಪಾಲಿನೋಮಿಯಲ್ಸ್ ಇನ್ 1 ವೇರಿಯಬಲಲ್ಲಿ ಓದಿರ್ತೀರ. ಏನು ಪಾಲಿನೋಮಿಯಲ್ಸ್ ಇನ್ 1 ವೇರಿಯಬಲ್, ಓಕೆ, ಪಾಲಿನೋಮಿಯಲ್ಸ್ ಇನ್ 1 ವೇರಿಯಬಲಲ್ಲಿ ಓದಿರ್ತೀರ. ಓಕೆ, 1 ವೇರಿಯಬಲ್ ಅಂದ್ರೇನು, ಓನ್ಲಿ 1 ಚೇಂಜಿಂಗ್ ವೇರಿಯಬಲ್ ಇರುತ್ತೆ. ಎಕ್ಸಾಂಪಲ್, 1 ವೇರಿಯಬಲ್ಗೆ 3x + 1 = 0. ಓಕೆ, ಈ 3x + 1 = 0 ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಕಂಡುಹಿಡ್ತೀರಾ, ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ಕಂಡುಹಿಡ್ತೀರಲ್ವಾ. ಏನು ಮಾಡ್ತೀರಾ, x = ಈ 1ಅನ್ನು ಆ ಸೈಡ್ ಕಳಿಸ್ತೀರಾ, 3x, ಈ 1 ಈ ಸೈಡ್ ಹೋದಾಗ ಏನಾಗುತ್ತೆ, -1 ಆಗುತ್ತೆ. ಆ ನಂತರ x = ಏನು ಬರುತ್ತೆ, ಇದು -1 ಡಿವೈಡ್ ಬೈ ಏನಾಗುತ್ತೆ, ಇದು 3 ಡಿವೈಡ್ ಆಗುತ್ತೆ. ಇಲ್ಲಿ 3 ಆ ಕಡೆ ಹೋದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್, ನೀವು ಇದನ್ನೆಲ್ಲ ಕಲ್ತಿರ್ತೀರ ಅಂತ ನಾನು ತಿಳ್ಕೊಳ್ತೀನಿ. ಸರಿ, ಓಕೆ, 1 ವೇರಿಯಬಲ್ ಮತ್ತು ಔಟ್ರ್ ಡಿಗ್ರಿಗಳ ಬಗ್ಗೆ ಓದಿರ್ತೀರ.
ಈಗ ಒನ್ ವೇರಿಯಬಲಲ್ಲಿ ಎಕ್ಸಾಂಪಲ್ ಇದು ಕೂಡ ಬರುತ್ತೆ, ಹೌದಾ? ಇರಲಿ, ಈ ಸದ್ಯ ಅಲ್ಲಿಗೆ ಹೋಗೋದು ಬೇಡ. ಓಕೆ, ಮತ್ತು ಅವುಗಳ ಡಿಗ್ರಿ ಬಗ್ಗೆ ಕೂಡ ಕಲ್ತಿರ್ತಾರೆ. ಓಕೆ, ಡಿಗ್ರಿ ಅಂದ್ರೇನು? ಮೊದಲನೇದಾಗಿ ಡಿಗ್ರಿ ಅಂದ್ರೇನು ಇದನ್ನು ನಾವು ಬರ್ತಾ ಇರ್ತಕ್ಕಂಥ ಕಂಟೆಂಟಲ್ಲಿ ಡೀಟೇಲ್ ಆಗಿ ಕಲಿತೀವಿ, ಅವಾಗ ಹೇಳ್ಕೊಡ್ತೀವಿ. ಸರಿ, ರಿಕಾಲ್ ದ್ಯಾಟ್ ಇಫ್ ಪಿ ಎಕ್ಸ್, ಓಕೆ, ಪಿ ಎಕ್ಸ್ ಅನ್ನೋದೊಂದೇನು, ಯಾವುದೋ ಒಂದು ಈಕ್ವೇಷನ್ ರಿಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಕಂಟೆಂಟ್. ಈಗ ನೋಡಿ, ನಾನು ಇದು ಒಂದು ಫಂಕ್ಷನ್ ರಿಪ್ರೆಸೆಂಟ್ ಮಾಡಿದ್ನ, ಓಕೆ, ಹೌದಾ? ಫಂಕ್ಷನ್ ಅಂದ್ರೆ ಗೊತ್ತಿರಲ್ಲ ನಿಮಗೆ. ಓಕೆ, ಇದು ಒಂದು ಇಕ್ವೇಷನ್ನ ರಿಪ್ರೆಸೆಂಟ್ ಮಾಡಿದ್ನ, ಈ ಇಕ್ವೇಷನ್ನ ಪಿ ಆಫ್ ಎಕ್ಸ್ ಅಂತ ಕೂಡ ಕರಿಬೋದು ನಾನು. ಓಕೆ, ಈಗ ನಾನು ಈ ರೀತಿ ಬರಿಬೋದಲ್ವಾ, ಪಿ ಆಫ್ ಎಕ್ಸ್ ಈಕ್ವಲ್ ಟು 3x + 1 ಅಂತ ಕರೆದೆ. ಓಕೆ, ಈಗ ಪಿ ಜಾಗದಲ್ಲಿ ಏನು ಮಾಡ್ತೀನಿ, 1 ಹಾಕ್ಕೊಳ್ತೀನಿ. ಪಿ ಜಾಗದಲ್ಲಿ ಏನು ಮಾಡ್ತೀನಿ, 1 ವ್ಯಾಲ್ಯೂವನ್ನು ಹಾಕಿದಾಗ, ಓಕೆ, ಪಿ ಜಾಗದಲ್ಲಿ 1 ಹಾಕಿದ್ರೆ ಏನು ಬರುತ್ತೆ ನನಗೆ, 3 × 1 + 1, ಹೌದಾ? ಸೊ ಪಿ ಆಫ್ 1 ಏನು ಬಂತು ನನಗೆ, 4 + 1 ಬಂತು. ಸರಿ, ಅದೇ ರೀತಿ ಈಗ ಪಿ ಆಫ್ 2 ಹಾಕಿದಾಗ, ಪಿ ಆಫ್ 2 ಹಾಕಿದಾಗ ಏನು ಬರುತ್ತೆ, 3 × ಈ ಎಕ್ಸ್ ಜಾಗದಲ್ಲಿ ಏನು ಮಾಡಬೇಕು, 2 ಹಾಕಬೇಕು. 2 + 1, 3 6 + 1, ಓಕೆ, 6 + 1 ಟೋಟಲಾಗಿ ಏನಾಯಿತು, 7 ಆಯಿತು. ಈಗ ನೋಡಿ, ನಾನು ಪಿ ಆಫ್ 2 ಹಾಕಿದಾಗ, ಪಿ ಆಫ್ 1 ಹಾಕಿದಾಗ ನೋಡಿ, 2 ವ್ಯಾಲ್ಯೂ ಹಾಕಿದಾಗ ನನಗೆ 7 ಬಂತು, ಹೌದಾ? 1 ವ್ಯಾಲ್ಯೂ ಹಾಕಿದಾಗ ಏನು ಬಂತು ನನಗೆ ವ್ಯಾಲ್ಯೂ, ಇದು 5 ಬರುತ್ತೆ. ಓಕೆ, 5 ಬಂತು. ಅರ್ಥ ಆಗ್ತಿದೆನಾ? ಇದು ಏನಾಯಿತು, ಒಂದು ಇಕ್ವೇಷನ್ನ ರಿಪ್ರೆಸೆಂಟ್ ಮಾಡಿದಂಗೆ. ಏನು, ಇಕ್ವೇಷನ್ನ ರಿಪ್ರೆಸೆಂಟ್ ಮಾಡಿದಂಗೆ. ಸರಿ, ಇಷ್ಟು ಕಾಂಪ್ಲಿಕೇಟು ಆಗ್ತಾ ಇಲ್ಲ ಅಂದ್ಕೊಳ್ತೀನಿ ನಾನು. ಸರಿ, ನಿಮ್ಗೆ ಕಾಂಪ್ಲಿಕೇಟ್ ಆದ್ರೂ ಓಕೆ, ಕೂಲಾಗಿ ಹೋಗೋಣ. ಎಲ್ಲ ಪ್ರತಿಯೊಂದು ಪಾರ್ಟನ್ನು ಈಡೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೇನು ಬರೆದಿದ್ರು ಸುಮ್ಮನೆ ವೀಡಿಯೋ ನೋಡ್ತಾ ಹೋಗಿ, ವೀಡಿಯೋ ಕೊನೆ ತನಕ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಏನೇನು ಅರ್ಥ, ಇದಕ್ಕೇನು ಅಂತ. ಸರಿ, ಈಗ ಇದು ಪಾಲಿನೋಮಿಯಲ್ ಇನ್ ಎಕ್ಸ್. ಓಕೆ, ಎಕ್ಸಲ್ಲಿ ಒಂದು ಪಾಲಿನೋಮಿಯಲ್, ಇದು ಯಾವುದರಲ್ಲಿ, ಎಕ್ಸಲ್ಲಿ ಒಂದು ಪಾಲಿನೋಮಿಯಲ್. ಯಾಕಂದರೆ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಇದು ಎಕ್ಸ್ ಇದೆ. ಸೊ ಇದು ಎಕ್ಸಲ್ಲಿ ಒಂದು ಏನಾಗುತ್ತೆ, ಪಾಲಿನೋಮಿಯಲ್ ಆಗುತ್ತೆ. ಎಕ್ಸಲ್ಲಿ ಒಂದು ಏನಾಗುತ್ತೆ, ಇದು ಪಾಲಿನೋಮಿಯಲ್ ಆಗುತ್ತೆ. ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಎಕ್ಸ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಓಕೆ, ಈ ಸ್ಟೇಟ್ಮೆಂಟ್ ಅರ್ಥ ಆಯಿತೋ ಇಲ್ಲ, ಹೌದಾ? ತಲೆಯಿಂದ ಹೋಗಿರ್ಬೋದು. ಇಲ್ಲಿ ನೋಡಿ, ಡಿಗ್ರಿ ಅಂದರೆ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಎಕ್ಸ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಒಂದು ಪಾಲಿನೋಮಿಯಲ್ ಡಿಗ್ರಿಯನ್ನು ಯಾವ ರೀತಿ ಕಂಡುಹಿಡಿತೀವಿ, ಹೌದಾ? ಅಂದರೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಡಿಗ್ರಿ ಅನ್ನೋ ವರ್ಡನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತೀವಿ. ಓಕೆ, ಈಗ ನೋಡಿ, ಇಲ್ಲಿ 4x + 2 ಅಂತಿದೆ. ಓಕೆ, 4x + 2 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಪ್ರಕಾರವಾಗಿ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್, ಏನು, ಎಕ್ಸ್ ಇನ್ ಪಿ ಎಕ್ಸ್. ಓಕೆ, ಇದು ಒಂದು ಪಿ ಎಕ್ಸ್. ಓಕೆ, ಪಿ ಎಕ್ಸ್ ಏನಿದೆ, ನನಗೇನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಈಕ್ವಲ್ ಟು 4x + 2 ಅಂತ ಇದೆ, ಹೌದಾ? ಈ ಪಿ ಎಕ್ಸಲ್ಲಿ ಎಕ್ಸ್ನ ಹೈಯೆಸ್ಟ್ ಡಿಗ್ರಿ, ಎಕ್ಸ್ನ ಹೈಯೆಸ್ಟ್ ಡಿಗ್ರಿ ಏನಿದೆ, ಇಲ್ಲಿ ನೋಡಿ, Px⁴ ಅಂತ ಬರೆದ್ರೆ ನಡೆಯುತ್ತೆ. ನಾನು ತಪ್ಪಿಲ್ಲ ಅಲ್ವಾ? x⁴ ಅಂತ ಬರೆದ್ರೆ ನಡೆಯುತ್ತೆ, ಹೌದಾ ಅಲ್ವಾ? ಇಲ್ಲಿ ಎಕ್ಸ್ ಇಲ್ಲೊಂದೇ ಇದೆ, ಹೌದಾ? ಎಕ್ಸ್ ಏನಿದೆ, ಇಲ್ಲೊಂದಿದೆ. ಈ ಎಕ್ಸ್ನ ಹೈಯೆಸ್ಟ್ ಪವರ್ ಏನಿದೆ, ಇಲ್ಲಿ 1 ಇದೆ. ಸೊ ಡಿಗ್ರಿ ಏನಾಗುತ್ತೆ ಇದರದ್ದು, ಡಿಗ್ರಿ ಏನಾಗುತ್ತೆ, 1 ಆಗುತ್ತೆ. ಸರಿನಾ? ಏನಾಗುತ್ತೆ, ಡಿಗ್ರಿ ಏನಾಗುತ್ತೆ, 1 ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇದು ಓಕೆ, ಇದನ್ನು ಬರ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಏನು ಕೊಟ್ಟಿದ್ದಾರೆ, ವಾಯಲ್ಲಿ ಕೊಟ್ಟಿದ್ದಾರೆ. ಓಕೆ, ವೇರಿಯಬಲ್ ಏನಿದೆ, ಇಲ್ಲಿ ವಾಯ್ ಇದೆ. ವೇರಿಯಬಲ್ ಏನಿದೆ, ವಾಯ್ ಇದೆ. ಓಕೆ, ವೇರಿಯಬಲ್ ಏನಿದೆ, ವಾಯ್ ಇದೆ. ಸೊ ನಾನು ಇದನ್ನು ಪಿ ಆಫ್ ವಾಯ್ ಅಂತ ಬರ್ಕೊಳ್ತೀನಿ. ಪಿ ಆಫ್ ವಾಯ್ ಅಂತ ಬರ್ಕೊಳ್ತೀನಿ. ಯಾಕಂದರೆ ಇಲ್ಲಿ ವೇರಿಯಬಲ್ ಏನಿತ್ತು, ಎಕ್ಸ್ನಲ್ಲಿತ್ತು. ವೇರಿಯಬಲ್ ಏನಿದೆ, ಇಲ್ಲಿ ಎಕ್ಸಲ್ಲಿದೆ. ಸೊ ಆದ ಕಾರಣ ಪಿ ಆಫ್ ಎಕ್ಸ್ ಅಂತ ಬರೆದೆ, ಹೌದಾ? ಇಲ್ಲಿ ವಾಯ್ನಲ್ಲಿದೆ ವೇರಿಯಬಲ್. ಸೊ ಪಿ ಆಫ್ ವಾಯ್ ಅಂತ ಬರ್ಕೊಳ್ತೀನಿ. ಸೊ ಪಿ ಆಫ್ ವಾಯ್ ಏನಾಗುತ್ತೆ, 2y² - 3y ಪ್ಲಸ್, ಓಕೆ, ಇದು ಈಕ್ವಲ್ ಟು 4 ಇದೆ. ಓಕೆ, ಇದೆ ಈಕ್ವಲ್ ಟು 4. ಸರಿ, ಈ ರೀತಿ ಇದೆ ಇದು ಇಕ್ವೇಷನು.
ಇದರಲ್ಲಿ ಡಿಗ್ರಿ ನೋಡಿ, ಡಿಗ್ರಿ. ಇಲ್ಲಿ ಹೈಯೆಸ್ಟ್ ಪವರ್ ಇರೋದೇನು? ಇಲ್ಲಿ ನನ್ನ ವಾಯ್ ವೇರಿಯಬಲಲ್ಲಿ ಎರಡಿವೆ, ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಹೌದಾ? ಇದರಲ್ಲಿ ಹೈಯೆಸ್ಟ್ ಪವರ್ ಇರೋದು. ಪವರ್ ಅಂದ್ರೇನು? ಮೇಲೆ ಇರ್ತಕ್ಕಂಥ ಘಾತಾಂಕ. ಓಕೆ, ಕನ್ನಡದಲ್ಲಿ ಘಾತಾಂಕ ಅಂತಾರೆ, ಇಂಗ್ಲೀಷಲ್ಲಿ ಪವರ್ ಅಂತಾರೆ. ಸರಿ, ಇಲ್ಲಿ ನೋಡಿ, ಇಲ್ಲೇನಿದೆ? ಹೈಯೆಸ್ಟ್ ಪವರ್ 2 ಇದೆ. ಇದಕ್ಕೇನಿದೆ? ಇಲ್ಲಿ 1 ಇರುತ್ತೆ, ಹೌದಾ? ಇದ್ರದ್ದು 1 ಇದೆ, ಇದ್ರದ್ದು 2 ಇದೆ. ಸೊ ಹೈಯೆಸ್ಟ್ ಪವರ್ ಏನಾಯಿತು? 2 ಆಯಿತು. ಹೈಯೆಸ್ಟ್ ಪವರ್ ಏನಾಯಿತು? 2 ಆಯಿತು. ಸೊ ಇದ್ರದ್ದು ಡಿಗ್ರಿ ಏನಾಗುತ್ತೆ? ಈ ಇಕ್ವೇಶನ್ ಡಿಗ್ರಿ ಏನಾಗುತ್ತೆ? ಡಿಗ್ರಿ ಇಸ್ ಈಕ್ವಲ್ ಟು 2. ಡಿಗ್ರಿ ಏನಾಗುತ್ತೆ? 2 ಆಗುತ್ತೆ. ಸರಿ, ಇಷ್ಟೆಲ್ಲ ಕಲ್ತ್ರಿ ನೀವು. ಡಿಗ್ರಿ ಅಂದ್ರೇನು, ಒಂದು ಪಾಲಿನೋಮಿಯಲ್ ಅಂದ್ರೇನು ಅಂತ ಕಲ್ತ್ರಿ. ಈಗ ಡೆಫಿನೇಷನ್ಗೆ ಹೋಗೋಣ. ಓಕೆ, ಈಗ ಏನು ಮಾಡೋಣ? ಡೆಫಿನೇಷನ್ಗೆ ಹೋಗೋಣ. ಇಲ್ಲಿ ಡೆಫಿನೇಷನ್ ನೋಡಿ, ಪಾಲಿನೋಮಿಯಲ್ ಅಂದರೆ ಏನಂತ ಕೊಟ್ಟಿದ್ದಾರೆ. ಓಕೆ, ಪಾಲಿನೋಮಿಯಲ್ ಅಂದರೆ ಏನಂತ ಕೊಟ್ಟಿದ್ದಾರೆ. ಡೆಫಿನೇಷನು: ಎ ಪಾಲಿನೋಮಿಯಲ್ ಇನ್ ಒನ್ ವೇರಿಯಬಲ್ ಈಸ್ ಅನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇನ್ ವಿಚ್ ದ ವೇರಿಯಬಲ್ ಹ್ಯಾಸ್ ನಾನ್ ನೆಗೆಟಿವ್ ಇಂಟಿಜರ್ ಎಕ್ಸ್ಪೋನೆಂಟ್ಸ್. ಸರಿನಾ? ಏನಾದರೂ ಅರ್ಥ ಆಯ್ತಾ? ಎಲ್ಲ ತಲೆಯಿಂದ ಹೋಗ್ಬಿಡ್ತು, ಹೌದಾ? ಸರಿ, ಈಗ ನೋಡಿ, ಇದನ್ನ ನೆಕ್ಸ್ಟ್ ಮಾಡೋಣ. ಎ ಪಾಲಿನೋಮಿಯಲ್ ಅಂದ್ರೇನು? ಒಂದು ಪಾಲಿನೋಮಿಯಲ್ ಇನ್ ಒನ್ ವೇರಿಯಬಲ್. ಓಕೆ, ನಾವು ಬಳಸ್ತಾ ಇರ್ತಕ್ಕಂಥ ಎಲ್ಲ ಪಾಲಿನೋಮಿಯಲ್, ನಾವು ಬಳಸ್ತಾ ಇರ್ತಕ್ಕಂಥ ಈ 10ನೇ ಕ್ಲಾಸಲ್ಲಿ, ಈ ಚಾಪ್ಟ್ರಲ್ಲಿ ಬಳಸ್ತಾ ಇರ್ತಕ್ಕಂಥ ಎಲ್ಲ ಪಾಲಿನೋಮಿಯಲ್ ಏನಿರುತ್ತೆ? ಒನ್ ವೇರಿಯಬಲ್ದು ಇರುತ್ತೆ. ಓಕೆ, ಇದ್ರೆ ಎಕ್ಸಿಂದ ಇರುತ್ತೆ, ಇಲ್ಲ ವಾಯಿಂದ ಇರುತ್ತೆ, ಝಡ್, ಎ, ಬಿ, ಸಿ, ಡಿ ಏನಾದರೂ ಇರ್ಬೋದು. ಓಕೆ, ಎಸ್ ಇಂದ ಇರುತ್ತೆ, ಯು ಇಂದ ಇರುತ್ತೆ. ಮುಂದೆ ಮಾಡ್ತಾ ಇದು ಪ್ರಶ್ನೆಗಳನ್ನ ಮಾಡ್ತಾ ಹೋದಾಗೆಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ರೀತಿ ಇರುತ್ತೆ ಅಂತ. ಓಕೆ, ಈಗ ಈ ಪಾಲಿನೋಮಿಯಲ್ ಇನ್ ಒನ್ ವೇರಿಯಬಲ್ ಇರುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಓಕೆ, ಪಾಲಿನೋಮಿಯಲ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಕೀವರ್ಡ್ಸು. ನಾಳೆ ನೀವು ಎಕ್ಸಾಮಲ್ಲಿ ಪಾಲಿನೋಮಿಯಲ್ ಅಂತ ಏನಂತ ಕೇಳಿದ್ರೆ ಡೆಫಿನೇಷನ್ ಬರೀಬೇಕು, ಹೌದಾ? ಆ ಡೆಫಿನೇಷನ್ ಬರೀಬೇಕಾದ್ರೆ ಏನು ಮಾಡ್ತೀರಿ? ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಏನು ಮಾಡಬೇಕು? ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಈಗ ಕೀವರ್ಡ್ಸ್ಗಳು ಯಾವ್ಯಾವು ನೋಡಿ ಪಾಲಿನೋಮಿಯಲಲ್ಲಿ. ಓಕೆ, ಮೊದಲನೇ ಕೀವರ್ಡ್ಸ್ಗಳು ನೋಡಿ. ಈ ಪಾಲಿನೋಮಿಯಲ್ ಡೆಫಿನೇಷನ್ಗೆ ಬೇಕಾಗಿರ್ತಕ್ಕಂಥ ಕೀವರ್ಡ್ಸು. ಒಂದನೇದೇನು? ಒನ್ ವೇರಿಯಬಲ್. ಪಾಲಿನೋಮಿಯಲ್ ಇನ್ ಒನ್ ವೇರಿಯಬಲ್ ಇದೇನು? ಇದು ಒನ್ ವೇರಿಯೇಬಲ್. ಓಕೆ, ಒನ್ ವೇರಿಯೇಬಲ್, ಒಂದೇ ವೇರಿಯೇಬಲ್ ಇರುತ್ತೆ. ಓಕೆ, ಇದರಲ್ಲಿ ಒಂದೇ ವೇರಿಯೇಬಲ್ ಇರುತ್ತೆ. ಸರಿ, ನೆಕ್ಸ್ಟ್ ಈಸ್ ಅನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದು ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಓಕೆ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ನಮ್ಗೆ ಗೊತ್ತೇ ಇರತಕ್ಕಂಥ ಎ, ಬಿ, ಸಿ, ಡಿ, ಎಕ್ಸ್, ವೈ, ಝೆಡ್ ಈ ರೀತಿಯಲ್ಲಿ ಏನು ಮಾಡ್ತೀವಿ ನಾವು? ಒಂದು ಎಕ್ಸ್ಪ್ರೆಷನ್ನ ವ್ಯಕ್ತಪಡಿಸ್ತೀವಿ. ಇದು ಏನು? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೆಕೆಂಡ್ ಪಾಯಿಂಟು, ಇದು ಒಂದು ಅಲ್ಜಿಬ್ರಿಕ್ expression. Okay, in which the variable has non-negative integer. Okay, variable has non-negative integer. ಓಕೆ, ಇಲ್ಲಿ ಆಗ್ತಾ ಇರ್ತಕ್ಕಂಥ ವೇರಿಯಬಲ್ ಇದೆ ಅಲ್ವಾ? ವೇರಿಯಬಲ್ ಅಂದರೆ ಎಕ್ಸ್ ವ್ಯಾಲ್ಯೂ ಏನಿದೆ? ನಾನ್ ನೆಗೆಟಿವ್ ಇರುತ್ತೆ. ಓಕೆ, ನಾನ್ ನೆಗೆಟಿವ್ ಇಂಟಿಜರ್ ಇರಬೇಕು. ಸೊ ಈ ವೇರಿಯಬಲ್ ಇದೆಯಲ್ಲ, ಈ ವೇರಿಯಬಲ್ ಟೈಪ್ ಏನಾಗುತ್ತೆ? ಇದು ಒನ್ ವೇರಿಯಬಲ್ ಇತ್ತಲ್ವಾ, ಇದರ ಟೈಪ್ ಯಾವುದು? ಓಕೆ, ವೇರಿಯಬಲ್ ಟೈಪ್. ಓಕೆ, ಯಾವ ಟೈಪ್ ವೇರಿಯಬಲ್ ಇದು? ಓಕೆ, ಇದು ನಾನ್ ನೆಗೆಟಿವ್ ಇಂಟಿಜರ್. ಓಕೆ, ಈ ಒನ್ ವೇರಿಯಬಲ್ ಏನು? ನಾನ್ ನೆಗೆಟಿವ್ ಇಂಟಿಜರ್. ಓಕೆ, ಸರಿ. ಈ ಮೂರು ವರ್ಡನ್ನು ಜ್ಞಾಪಕ ಇಟ್ಕೊಂಡ್ರೆ ಏನಾಗಿತ್ತು ನಿಮಗೆ? ಈ ಡೆಫಿನೇಷನ್ ಬಂತು. ಓಕೆ, ಇದು ಮುಂದೆ ನಾವು ಯಾವುದೇ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ಕೂಡ ಈ ಡೆಫಿನೇಷನ್ನ ಫಾಲೋ ಆಗ್ತಾ ಇರ್ತೀವಿ. ಸರಿ, ಇಲ್ಲಿವರೆಗೂ ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಒಂದು ಪಾಲಿನೋಮಿಯಲ್ ಅಂದ್ರೇನು, ಅದರ ಡಿಗ್ರಿ ಅಂದ್ರೇನು ಅಂತ. ನೆಕ್ಸ್ಟು